ನಮಸ್ಕಾರ. ಇವತ್ತು ನಾನು ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಮಾತಾಡ್ತಿದ್ದೀನಿ. ನಾವು ಚಿಕ್ಕವರಿದ್ದಾಗ ನಮ್ಮ ಸಂಸಾರ ಅಂದ್ರೆ ನಮ್ಮ ಮನೆಯಲ್ಲಿ ಇರುವಂತಹ ಒಂದು ಸದಸ್ಯರು ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ಇತ್ತು. ಇವತ್ತು ಎಲ್ಲ ಸಣ್ಣ ಸಣ್ಣ ಫ್ಯಾಮಿಲಿಗಳಾಗ್ಬಿಟ್ಟಿದೆ. ಗಂಡ ಹೆಂಡತಿ ಮತ್ತು ಮಕ್ಕಳು ಇರ್ತಾರೆ, ತಂದೆ ತಾಯಿಗಳಿರಲ್ಲ. ಆ ತರ ಸಂಸಾರಗಳಲ್ಲಿ ಅಥವಾ ತಂದೆ ತಾಯಿ ಇದ್ರೂ ಸಹ ಆ ಒಂದು ಸಂಸಾರಗಳಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳಗಳಾಗ್ತಾ ಹೋಗ್ಬಿಡುತ್ತೆ. ಗಂಡ ಹೆಂಡತಿ ನಡುವೆ, ಅತ್ತೆ ಸೊಸೆ ನಡುವೆ, ಅತ್ತೆ ನಾದಿನಿ ನಡುವೆ ಈ ರೀತಿ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳಗಳಾಗ್ತಿದ್ದಾಗ ಆ ಜಗಳಗಳು ಕೋಪಕ್ಕೆ ಹೋಗುತ್ತೆ, ಮಾತಿಗೆ ಬೆಳೆಯುತ್ತೆ. ಕೋಪಕ್ಕೆ ಹೋದಾಗ ಆ ಕೋಪ ಸೂಸೈಡ್ ಅಟೆಂಪ್ಟ್ಸ್ವರೆಗೂ ಹೋಗ್ಬಿಡುತ್ತೆ. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ನನ್ನ ಸ್ನೇಹಿತ ನನ್ನ ಹೆಂಡತಿ ಜೊತೆ ತಮಾಷೆಗೆ ಏನೋ ಒಂದು ಬೈದಿದ್ದಕ್ಕೆ, ಯಾವುದೋ ಒಂದು ಮಾತು ಬೈದಿದ್ದಕ್ಕೆ ಅವಳು ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ಅವಳು ಹೆಂಡತಿ ನನ್ನ ಹತ್ರ ಕೆಲಸ ಮಾಡೋವಂಥ ಹುಡುಗ ಬೆಂಗಳೂರಲ್ಲಿದ್ದಾನೆ, ಅವ್ರ ಹೆಂಡತಿ ವೆಸ್ಟ್ ಬೆಂಗಾಲ್ ಕಲ್ಕತ್ತಾದಲ್ಲಿದ್ದಾನೆ. ಅವನು ಫೋನಲ್ಲಿ ಏನೋ ಒಂದು ಮಾತು ಹೇಳಿದ್ದಕ್ಕೆ ಅವಳು ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ಏನಕ್ಕೋಸ್ಕರ ಈ ಸೂಸೈಡ್ ಮಾತು ಬರುತ್ತೆ, ಥಾಟ್ ಬರುತ್ತೆ, ಏನಕ್ಕೋಸ್ಕರ ಈ ಯೋಚನೆ ಬರುತ್ತೆ? ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು. ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂದ್ರೆ, ಯಾರಿಗೆ ಅವಾಗ ಈ ಸೂಸೈಡ್ನ ಯೋಚನೆ ಬರುತ್ತೋ, ಈ ಸೂಸೈಡ್ನ ಥಾಟ್ ಬರುತ್ತೋ, ಸಾಯ್ಬೇಕು ಅನ್ಸುತ್ತೋ, ಅವ್ರಿಗೆ ಆ ಸಮಸ್ಯೆಯಿಂದ ಹೊರಗಡೆ ತರೋದಕ್ಕೆ ನನ್ನಿಂದ ಸಾಧ್ಯ ಆಗುತ್ತೆ. ನಾನು healersmeet.com ಅಲ್ಲಿ ಸಿಗ್ತೀನಿ. ನನ್ನ ಹೆಸರು HM ಪುರುಷೋತ್ತಮ್. ದಯವಿಟ್ಟು ನನಗೆ ಸಂಪರ್ಕಿಸಿ. ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬಂದು ಉತ್ತಮವಾದ ಒಂದು ಜೀವನ ನಡೆಸೋದಕ್ಕೆ ನನ್ನಿಂದ ಸಹಾಯ ಆಗುತ್ತೆ. ನಮಸ್ಕಾರ. ಜೈ ಹಿಂದ್.